ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪದವಿ ಕಾಲೇಜು ಶಿಕಾರಿಪುರ ಆಂತರಿಕ ಗುಣಮಟ್ಟ ಭರವಸಾ ಕೋಶ ಸಮಾಜಶಾಸ್ತ್ರ ವಿಭಾಗ ಸ್ಪಂದನಾ ವೇದಿಕೆ ವುಮೆನ್ ಇಂಪ್ರೂವ್ಮೆಂಟ್ ಸೆಲ್ ಹಾಗೂ ಪೋಷ್ ಮತ್ತು ಪಯಣ ಬೆಂಗಳೂರು ಇವರ ಸಹಯೋಗದೊಂದಿಗೆ ಲಿಂಗ ಪಕ್ಷಪಾತಿ ಮತ್ತು ಲಿಂಗ ಸಂಬಂಧ ರಕ್ಷಣೆ ಕುರಿತ ಒಂದಿನ ರಾಜ್ಯಮಟ್ಟದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಈ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾದ ತಲ್ಕಿ ನಾಟಕದ 2ನೇ ಭಾಗವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಷ್ಟು ದಿವಸ ಆದ್ರೂ ನಾನು ನಿಮ್ಮ ಹತ್ರ ಯಾರನ್ನು ಹೇಳ್ಕೊಳಕ್ಕೆ ನನಗೆ ಮನಸ್ಸೇ ಬಂದಿಲ್ಲ. ಆದ್ರೆ ಇವತ್ತು ಮನಸ್ಸು ಬಿಚ್ಚಿ ನಿಮ್ಮತ್ರೆಲ್ಲ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ ನನಗೆ. ಅದೇನು ಗೊತ್ತಾ, ಅದೇ ನನ್ನ ನಿಜವಾದ ಕನಸು. ನನ್ನನ್ನ ಎಷ್ಟೋ ಜನ ಉಪಯೋಗಿಸ್ಕೊಂಡು ಔರಾಣ ಚದುರಂಗ ಆಟದಲ್ಲಿ ನನ್ನನ್ನ ಪಗಡೆಕಾಯಿಯಾಗಿ ಉಪಯೋಗಿಸ್ಕೊಂಡ್ರು. ಸ್ವಾಭಿಮಾನಿಗಳಾಗಿ ಯೋಚಿಸ್ತಾ ಇರೋ ಈ ಮಧ್ಯದಲ್ಲಿ ನಾನೊಂದ್ಸರಿ ಕನ್ನಡಿನ ನೋಡ್ಕೊಂಡೆ. ನಂಬಕ್ಕೆ ಆಗ್ತಾ ಇಲ್ಲ, ದಿಗ್ಭ್ರಮೆ ಆಗೋಯ್ತು. ಆ ಕನ್ನಡಿಯಲ್ಲಿ ನನ್ನ ಮನಸ್ಸಲ್ಲಿರೋ ಆ ಹೀರೋಯಿನ್ ಕಾಣ್ತಾ ಇಲ್ಲ. ಇದನ್ನೆಲ್ಲ ಹೇಳಿದ್ರೆ ನೀವೆಲ್ಲಿ ನಕ್ಬಿಡ್ತೀರೋ ಅಂತ ಭಯ. ಕಾರಣ ನನ್ನ ಕೂದಲು, ನನ್ನ ಚರ್ಮ, ನನ್ನ ದೇಹ, ನನ್ನ ಮುಖ, ನನ್ನ ವಯಸ್ಸು. ಇಷ್ಟಿದ್ರೇನು ನನ್ನ ಮನಸ್ಸಲ್ಲಿರೋ ಆ ಹೀರೋಯಿನ್ ತರ ನಾನು ಬದಲಾವಣೆ ಆಗ್ಬೇಕು. ಅವಳು ಅರಮನೆಯ ಕರವು ತೆರೆಯುತ್ತಿದೆ. ತುಂಬಾನೇ ಇಷ್ಟ. ಅದರಲ್ಲೂ ಪೌರಾಣಿಕ ಫಿಲಂ ನೋಡೋದಂದ್ರೆ ತುಂಬಾನೇ ಇಷ್ಟ. ಯಾಕೆ ಗೊತ್ತಾ, ಅದರಲ್ಲಿ ರಾಣಿ, ಮಹಾರಾಣಿ, ಯುವರಾಣಿರು ಬರ್ತಾರೆ. ಅವ್ರನ್ನ ನೋಡ್ತಾ ನೋಡ್ತಾ ನಾನೇ ಅವ್ರಾಗ್ಬಿಡ್ತಾ ಇದ್ದೆ. ಅವರ ಆ ಮೇಕಪ್ಪು, ಆ ಬೈತಲೆ ಬೊಟ್ಟು, ದೊಡ್ಡ ದೊಡ್ಡ ಜುಮ್ಕಿಗಳು, ಕಾಸಿನ ಸರ, ಸೊಂಟದ ದಾಗು, ಆ ಗಲಗಲ ಅಂತ ಹೊಳೆಯೋ ಬಳೆಗಳು, ನೆಮಿನ ಅಂತ ಮಿಂಚುವ ಆ ಸೀರೆ, ದೊಡ್ಡ ದೊಡ್ಡ ಕಾಲ್ಗೆಜ್ಜೆಗಳು, ಇವನ್ನೆಲ್ಲ ನೋಡ್ತಾ ಇದ್ರೆ ನಾನು ಯಾವಾಗ ಅವ್ರ ರೀತಿ ಆಗೋದು. ಕನಸು ನನ್ನ ಚಿಕ್ಕ ವಯಸ್ಸಿನ ನಾನು ಸಣ್ಣ ವಯಸ್ಸಲ್ಲಿ ಒಂದು ತಮಿಳ್ ಸಿನಿಮಾ ನೋಡಿದೆ. ಆ ಸಿನಿಮಾ ಹೆಸರು ತಿರುಮಾಲ್ ಪೆರುಮೈ ಅಂತ. ಆ ಸಿನಿಮಾ ಕಥೆ ಏನಂತ ಹೇಳಿದ್ರೆ, ಆಂಡಾಳು ಪೆರುಮಾಳಿನ ಮದುವೆ ಮಾಡಿಕೊಳ್ಳುವುದೇ ಕತೆ. ಆ ಸಿನಿಮಾ ನೋಡಿದ ಮೇಲೆ ನನ್ನನ್ನು ನಾನು ಆಂಡಾಳಾಗಿನೇ ಗುರುತಿಸಿಕೊಂಡಿದ್ದೆ. ಊರಲ್ಲಿ ಇರುವ ಅಷ್ಟು ದೇವಸ್ಥಾನಗಳಿಗೂ ಹೋಗ್ತಾ ಇದ್ದೆ ಡೈಲಿ. ಅಲ್ಲಿ ದೇವ್ರನ್ನ ನಮಸ್ಕಾರ ಮಾಡಕ್ಕಲ್ಲ, ಪೆರುಮಾಳನ್ನ ನೋಡಕ್ಕೋಸ್ಕರ ಹೋಗ್ತಾ ಇದ್ದೆ. ಯಾರೋ ಪುಸ್ತಕದಲ್ಲಿ ಬರೆದಿದ್ದಾರೆ, ಅದನ್ನ ಓದಿದ ಜ್ಞಾಪಕ ನನಗೆ. ಅದರಲ್ಲಿ ಆಂಡಾಳ್ ಹೇಳ್ತಾ ಇದ್ದಾಳೆ, ಪೆರುಮಾಳ್ ನನ್ನನ್ನು ಮದುವೆ ಮಾಡಿಕೊಂಡಿಲ್ಲ ಅಂದ್ರೆ ತನ್ನ ಮೊಳೆಯನ್ನು ಕುಯಿಸ್ಕೊಳ್ತೀನಿ ಅಂತ. ಅದು ಓದಿದ ಮೇಲೆ ಪೆರುಮಾಳ್ಕಾಗಿ ನನ್ನ ಲಿಂಗವನ್ನೇ ನಾನು ಕುಯಿಸ್ಕೊಂಡಿದ್ದೆ, ನನ್ನವರು ಮದುವೆ ಆಗ್ತಾರೆ ಅಂತ. ಆಂಡಾಳನ್ನು ಅವರು ಮದುವೆ ಮಾಡ್ಕೊಂಡು ಹೋದ್ರು, ಆದ್ರೆ ನನ್ನನ್ನು ಇನ್ನೂ ಮದುವೆ ಮಾಡ್ಕೊಂಡೇ ಹೋಗ್ತಾನೇ ಇಲ್ಲ. ಈ ನನ್ನ ಸಣ್ಣ ವಯಸ್ಸು ಕನಸು ಕನಸಾಗಿ ಉಳಿದಿದೆ. ಎಲ್ಲರೂ ಸಿನಿಮಾಗೆ ಹೋದ್ರೆ ಹೀರೋ ಇದ್ದಾಳ, ಹೀರೋ ಯಾರು ಅಂತ ಕೇಳ್ತಾರೆ. ಆದ್ರೆ ನಾನೇನ್ ಕೇಳ್ತಿದ್ದೆ ಗೊತ್ತಾ, ಲೇಲೆ ಜೈಮಾಲಿನಿ ಇದ್ದಾಳ ಅಂತ.
ಎಲ್ರಿಗೂ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಲಾಯರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ನನಗೂ ಒಂದು ಆಸೆ ಇತ್ತು, ಜಯಮಾಲಿನಿ ತರ ಕ್ಯಾಬ್ರೆ ಡ್ಯಾನ್ಸರ್ ಆಗ್ಬೇಕು ಅಂತ. ಆ ಗುರು ಶಿಷ್ಯರು ಪಿಕ್ಚರಲ್ಲಿ ನೀಲಿ ಕಚ್ಚೆ ಡ್ರೆಸ್ ಹಾಕೊಂಡು ಬೆಳ್ಳಿ ಹೊಡವೆಗಳು ಹಾಕೊಂಡು ಕಾಣ್ತಾಳಲ್ಲ, ಆ ತರ ಜಯಮಾಲಿನಿ ನನ್ನ ಮನದಾಳದ ಕನಸು. ನನಗಿನ್ನೂ ಚೆನ್ನಾಗಿ ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನು ಯಾರೂ ಪ್ರೀತಿಸ್ತಿರ್ಲಿಲ್ಲ. ಆ ಟೈಮ್ನಲ್ಲಿ ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿದೆ. ಆ ಶಕುಂತಲ ಅವಳ ಸಂಗಾತಿಗೋಸ್ಕರ ಹುಡುಕಾಟ ಮಾಡ್ತಾ ಇದ್ದೆ. ಅವಾಗ ನಂಗೆ ಅನಿಸಿದ್ದು, ನಾನು ಅವಳ ಥರ ಬಟ್ಟೆ ಹಾಕೊಂಡ್ರೆ ನನ್ನನ್ನು ಯಾರಾದರೂ ಪ್ರೀತಿ ಮಾಡ್ಬೋದು ಅಂತ. ಆ ಶಾಕುಂತಲ ನನ್ನ ನಿಜವಾದ ಕನಸು. ನಿಜವಾದ ಕನಸು. ಅಯ್ಯೋ ದಾದಿ, ದಾದಿ. ಏನಾಯ್ತು ದಾದಿ? ಅಯ್ಯೋ ಮಕ್ಕಳುಗಳ ನಿಮ್ ಕಣ್ಣೆಲ್ಲ ಹೇಳ್ಕೊತಾ ಇದ್ದೀರಲ್ಲಪ್ಪ. ನನ್ಗೆ ಊರು ಹೋಗ್ತೈತೆ, ಕಾಡು ಬಾಗ್ತೈತೆ. ನಿಮ್ ಕಣ್ಣೆಲ್ಲ ನೆನಸಾಗಿದ್ದ ನಾನು ದೇವ್ರ ಹತ್ರ ಕೇಳ್ಕೊಂತ ಇದ್ದೇನೆ. ಅಯ್ಯೋ ಗುರುವೇ, ಅವರೆಲ್ಲ ಅವ್ರ ಕನಸು ಹೇಳಿದ್ರು. ಆದರೆ ನಾನು ಯಾರ ಹತ್ರ ಹೇಳಿ, ಎಲ್ಲಿ ಹೇಳಿ, ಹೇಗೆ ಹೇಳಿ? ಅಲ್ಲ, ಈ ಮುದುಕಿ ನಮ್ಮನ್ನೆಲ್ಲ ಅಳಿಸೋ ತನಕ ಚೆನ್ನಾಗಿ ಅಳಿಸ್ಬಿಟ್ಲು. ಆದ್ರೆ ಆ ತಲ್ಕಿ ಮೇಲೆ ಮಟ್ಟ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದಾಳೆ ನೋಡಿ. ಇವಳೇನಾದ್ರು ಸತ್ರೆ 4 kg ಮಟನ್ ತಂದಿ ತಲ್ಕಿ ಮಾಡಿ ಎಡೆಗೆ ಕೊಡ್ಬೇಕು. ಇಲ್ಲಾಂದ್ರೆ ಯಾವಾಗಾದ್ರೂ ಬಂದು ಪೀಡಿಸ್ತಾಳ ಏನೋ ಗೊತ್ತಿಲ್ಲ. ಓ ಕಾಲ, ಇದೊಂದು ದೆವ್ವ ಅಂದ್ರೆ ನಮ್ಮನೆ ಒಂದು ದೊಡ್ಡ ದೆವ್ವ ಇದೆ. ಬಂದಿ ಬೇಗಂ, ಎಲ್ಲಿಗೆ ಹೋಗ್ತಾ ಇದೆಯಾ? ಅಡುಗೆಗೆಲ್ಲ ತಯಾರಿ ಮಾಡಿದ್ದೀನಿ. ದಾದಿಗೂ ನಾನಿಗೂ ಸಾರಿಗೆ ಸ್ವಲ್ಪ ಬಿಸಿ ಕಾಯಿಸ್ಬಿಡು. ಗುರು, ಈ ಬೇಗಂಗೆ ಮನೇಲಿ ಏನಾದ್ರು ಕೆಲಸ ಇದ್ದಾನೆ, ಹೊರಗಡೆ ಹೋಗ್ಬಿಡ್ತೀಯಮ್ಮ. ತಗೋ, ಈ ನೀರನ್ನ ತಗೊಂಡೋಗಿ ನಾನಿಗೆ ಹಾಕ್ಬಿಟ್ಟು ಹೋಗಮ್ಮ. ಯಾರು ಸಿಕ್ಪಾಡೋದು ನಿನ್ಗೆ? ಒಳ್ಳೆ ಕಷ್ಟ ಹೇಳ್ಬಿಡ್ತೀಯ. ನಿನ್ ಕೈಯಲ್ಲಿ ಮಾಡಕ್ಕೆ ಲಕ್ಕ ಹೊಡೆದಿದ್ಯಾ ನಿನ್ಗೆ? ಬೇಗ, ನಿನ್ ಮನಸ್ಸಲ್ಲಿ ಏನಿದೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಇಲ್ಲಿ ನೋಡು, ನಾನು ಕರ್ನಾಟಕಕ್ಕೆ ಬಂದು 40 ವರ್ಷ ಆಯ್ತು. ಇಷ್ಟು ವರ್ಷದಲ್ಲಿ ಎಷ್ಟೊಂದೋ ಹೋರಾಟ, ಎಷ್ಟೊಂದೋ ನೋವುಗಳು. ಇಲ್ಲಿರುವ ಜನರ ಬಗ್ಗೆ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಯಾರ ಐಡೆಂಟಿಟಿ ನಾನು ಕೇಳಲಿಕ್ಕೆ ಹೋಗುವುದಿಲ್ಲ. ಅವರವರ ಐಡೆಂಟಿಟಿ ಅವರವರೇ ಹೇಳ್ಕೋಬೇಕು. ಎರಡೂವರೆ ವರ್ಷದ ಮಗು ಹೊಲ್ತೈತೆ. 5 ವರ್ಷದ ಮಗ ಬಲಗೈ, 10 ವರ್ಷದ ಮಗಳು ಎಡಗೈ. ಮನೆ ಬಿಟ್ಟು ಬಂದು ಬಲಿಗೈ. ನಿಮಗೆ ಗೊತ್ತು, ಒಂಟಿಯನ್ನು ಈ ಸಮಾಜದಲ್ಲಿ ಮಾಡೋದು ಎಷ್ಟು ಕಷ್ಟ ಅಂತ. ಮನೆ ಬಾಡಿಗೆ ಕೇಳಕ್ ಹೋದ್ರೆ ಗಂಡ ಇದ್ದಾನಮ್ಮ, ಇಲ್ಲಾಂದ್ರೆ ಮನೆ ಕೊಡಲ್ಲ. ಸ್ಕೂಲ್ ಅಡ್ಮಿಷನ್ಗೆ ಹೋದ್ರೆ ಫಾದರ್ಸ್ ನೇಮ್ ಕಂಪಲ್ಸರಿ. ಇಂಚಿನ ಒಂದೇ. ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸೋಣ ಅಂತ ಹೋದ್ರೆ
ನಿಮ್ಮ ಯಜಮಾನ್ರದ್ದು ಇನ್ಕಮ್ ಹೇಳಿ. ಇಲ್ದಿರ ಯಜಮಾನ್ರನ್ನ ಎಲ್ಲಿಂದ ಕರಲಿ? ನಂದಿದೆ ಸರ್, ನಾನೇ ಇನ್ಕಮ್ಮು. ಎಂಟ್ರಿ ಮಾಡಿ. ಇಲ್ಲಮ್ಮ, ಈ ಸಿಸ್ಟಮ್ ಒಪ್ಕೊಳ್ಳಲ್ಲ ಅಂದರೆ ಈ ಸಿಸ್ಟಮ್ ಒಪ್ಕೊಳ್ತಾ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಕಷ್ಟ, ನೋವು. ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತು ನಾನಿವತ್ತು ನನ್ನ ಮಕ್ಕಳನ್ನ ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, ಕ್ರಿಯೇಟರ್ ಆಗಿ ಬೆಳೆಸಿದ್ದೀನಿ. ಅವಳಾಗಿ ಹುಟ್ಟಿದ ನನ್ನನ್ನು ಎಷ್ಟೋ ಜನರು ಅವನು ಎಂದರು. ಅವಳಾಗಿ ಹುಟ್ಟಿದ ನನ್ನನ್ನು ಎಷ್ಟೋ ಜನರು ಅವನು ಎಂದರು. ಕಾರಣ ನನ್ನ ವೇಷಭೂಷಣಗಳು. ನಾನು ಹೇಳುತ್ತಿದ್ದುದು ಅವನಲ್ಲ, ಅವಳು. ಅವಳಿಗೂ ಅವನಿಗೂ ಎಷ್ಟೋ ಅಂತರವಿದೆ. ಅದು ಒಲೆನ, ಮೀಸೆನ, ಶಾಸ್ತ್ರನ, ಭಾವನೆನ, ಅಥವಾ ಪರಿಸ್ಥಿತಿನ. ಈ ಒಂದು ದೇಹದಲ್ಲಿ ಎರಡು ಆತ್ಮಗಳನ್ನ ಇಟ್ಕೊಂಡು ಹೇಳಕ್ಕೂ ಆಗದಿರ ತಳಮಳದಿಂದ ಒದ್ದಾಡಿಕೊಂಡು ಅರ್ಧನೇರೇಶ್ವರಾಗಿ ಜಾತಿ, ಮತ, ಧರ್ಮ, ಹೆಣ್ಣು, ಗಂಡು ಅನ್ನೋ ಭೇದ ಇಲ್ದಿರಾ ನಾನು ಬಾಳ್ತಾ ಇದ್ದೆ. ಅದಕ್ಕೆ ಅಲ್ವ ಮಮ್ಮಿ ನಾನು ನಿಮ್ಮ ಜೊತೆಲಿರೋದು. ನಾನಿ, ನೀವು ಇಲ್ಲಿರುವಾಗ ನಿಮ್ ಟಾಯ್ಲೆಟ್ ಯಾರೋ ಯೂಸ್ ಮಾಡಿದ್ದಾರೆ. ನನಗೇನೋ ಆ ಚಾಮಿದೇ ಕೆಲಸ. ಅವಳೇ ಅಲ್ವಾ ಇಷ್ಟು ಶುದ್ಧ ಕೂದಲು ನೋಡಿ ಎಲ್ಲ ಹಂಗೆ ಬಿದ್ದಿದೆ. ಚಿಚಿ 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 ಚಿಚಿ. ಬಾತ್ರೂಮ್ ಒಳಗಡೆ ಬಂದ ತಕ್ಷಣ ಹುಚ್ಚ ವಾಸನೆ. ಎಣೆದ್ರೆ ಹುಚ್ಚ ಹೋಗಿದೆ, ಸರಿಯಾಗಿ ನೀರು ಉಯ್ಯಂಗಿಲ್ವಾ? ಏನ್ ಎಣದ್ರಮ್ಮ? ಏ ಪ್ರಿಯಾ, ಯಾವಾಗ್ಲೂ ಬಚ್ಚಲ ಮನೆ ಬಟ್ಟೆ ಹೋಗಿದೆ ಕೆಲಸ ನಿಂದು. ಆ ಸೋಪ್ ನೀರೆಲ್ಲ ತಳ್ಬಿಟ್ಪ ಮಗ, ನನ್ ಸ್ನಾನಕ್ಕೆ ಹೋಗ್ಬೇಕು. ಕಾಲ್ಗಾರ್ ಬಿಟ್ರೆ ಏನ್ ಮಾಡೋದು? ಸ್ನಾನ ಮಾಡ್ಕೊಂಡು ಹೋಗಿದ್ದಾರೆ. ಆ ಶಾಂಪು ಕವರ್ ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಆ ಕೊಳೆ ಬಟ್ಟೆ ಸಹ ಎತ್ತಿಲ್ಲ. ಅಯ್ಯೋ, ಎಷ್ಟು ಹೇಳ್ಬೇಕೋ ಇವ್ರಿಗೆ. ಇಷ್ಟು ಗಬ್ಬಾಗಿದ್ರು ಚೆನ್ನಾಗಿ ಸ್ನಾನ ಮಾಡ್ಕೊ ಬರ್ತಾರೆ. ನಾನಿ, ಇದೇನಿದು? ನಿನ್ ಬೆನ್ನಿಂದ ಇಷ್ಟೊಂದು ಮಾತುಗಳು. ಮಗ ಈಗ ಬಂದ್ಬಿಟ್ಟು ನೀರ್ಸಲ್ ರಾಮಮ್ಮ ಐತಲ್ಲ ಅಲ್ಲಿ ಕೂದುತ್ತಿದ್ದು, ಈ ತೊಡೆಗೆ ಬಂದ್ಬಿಟ್ಟು ಮಾಗಡಿರೋಡಮ್ಮ ಮೇಯ್ತಿದ್ದೀರ, ಅಲ್ಲಿ ಕೂದಿರೋದು ಈ ತೊಡೆಗೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾನು ಮೆಜೆಸ್ಟಿಕ್ ಒಳಗಡೆ ನೀನು ಬದುಕಿಸ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಚುಚ್ಚುತ್ತು. ಮಗ ಇಲ್ಲಿ ಸನ್ಮಾಸ್ ರೋಡ್ ಸೂಳೆ ಸರ್ಕಲ್ ಅಲ್ಲಿ ನಿಂತ್ಕೊಂಡಿದ್ದೆ. ಒಂದು ಕೋಳಿ ಹುಡುಗ ಸುಮ್ಮನೆ ಬರ್ತೀಯ ಫ್ರೀ ಅಂತ ನನ್ನನ್ನು ಕರ್ದ. ಬರಲ್ಲ ಹೋಗೋ ಅಂತ ಹೇಳಿದಕ್ಕೆ ಈ ಕಡೆಯಿಂದ ಚಾಕ್ ಎಳ್ಕೊಂಡು ಬಂದು ಮೊಬೈಲ್ ಹಾಕಕ್ಕೆ ಬಂದ್ಬಿಟ್ಟ. ಕೈನ ಅಡ್ಡಿ ಮಾಡಿದ ನೋಡು. ಆವತ್ತು ಬಿಟ್ಟಿರುವ ಮಾರ್ಕ್ ಇದು. ಇದೇ ಆ ಮಾರ್ಕು. ಮನೆಗೆ ಹೋಗೋಣ ಅಂತ ಮೆಜೆಸ್ಟಿಕ್ ಅಲ್ಲಿ ಬಸ್ಗೋಸ್ಕರ ಕಾಯ್ಕೊಂಡು ನಿಂತಿದ್ದೆ. ಒಬ್ಬ ರೌಡಿ ನನ್ನ ಫಾಲೋ ಮಾಡಿ ಪ್ಲೇನಿಂದ ಇಲ್ಲಿಗೆ ಹಾಕೋ ಮಾರ್ಕ್ನ ಇಲ್ಲಿ ಎಳ್ಬಿಟ್ಟು ಹೋಗ್ಬಿಟ್ಟ ಬೇವರ್ಸಿ. ಮಹದೇವಪುರ ಅಮಾಮಲ್ ಕುಂತಿದ್ದೆ ನಾನು. ಒಬ್ಬ ಕುಡಿಕಾರ ಬಂದ, ರೋಲ್ ಕಾಲ್ ಕೊಡು ಅಂತ. ಇಲ್ಲ ಅಂದಿದ್ದಕ್ಕೆ ಅಲ್ಲೇ ಇದ್ದಿದ್ದು ಒಂದು ಬಾಟ್ಲ್ ಎತ್ತಿ ಹೊಡೆದು ಚುಚ್ಚಿರೋ ನಿಶಾನಿ ಇದೆ. ಮಾಗಡಿ ರೋಡಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಎರಡು ಕೊಬ್ಬಳ ನಿಲ್ಲಿಸ್ಕೊಂಡು ಇಷ್ಟದ ಮೇಲೆ ಪಟ 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 ಪಟ್ ನೋಡಿದ್ರು ಮಗ. ಕಪನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ನಲ್ಲಿ ಇನ್ಸ್ಪೆಕ್ಟರ್ ನನ್ನ ಒಂದು ರೂಮ್ ಒಳಗಡೆ ಕರ್ಕೊಂಡು ಹೋದ್ರು. ಆ ರೂಮ್ ಅಲ್ಲಿ ಒಂದು ಸೆಲ್ ಇತ್ತು. ಆ ಸೆಲ್ ಒಳಗಡೆ ಒಬ್ಬಣ್ಣು ಚಡ್ಡಿ ಹಾಕಿ ಗೂಡು ಹಾಕಿದ್ರು. ಅವನು ಮುಂದೆ
ಮೈ ಮೇಲೆ ಚೂರು ಬಟ್ಟೆ ಇಲ್ಲದೆ ಬೆತ್ತಲೆ ಮಾಡಿ ನಿಲ್ಸಿದ್ರು ನನ್ನನ್ನು. ಈ ಪೊಲೀಸ್ ಅವರಿಗೆ ರೌಡಿಗಳಿಗೆ ನಮ್ಮನ್ನ ಹೊಡೆದ್ರೆ ಪಡೆದ್ರೆ ಕೇಳಲಿಕ್ಕೆ ಯಾರು ಬರಲ್ಲ ಅಂತ ಅಹಂಕಾರ. ಕೊನೆಗೆ ಇರುವುದು ಈ ಮಾರ್ಗಗಳು. ಈ ಮಾರ್ಗಗಳು ಹೇಳುತ್ತೆ ನಮ್ಮ ಒಬ್ಬರೊಬ್ಬರ ಕಥೆಗಳನ್ನು. ಈಗಿನ ಕಾಲದಲ್ಲಿ ಆಪರೇಷನ್ ಅಂತ ಮಾಡಿಸ್ಕೋತಾರೆ, ಡಾಕ್ಟರ್ ಹತ್ರ ಹೋಗಿ ನೋವೇ ಇಲ್ದಂಗೆ ಮಾಡಿಸ್ಕೊಂಡು ಬರ್ತಾರೆ. ನಮ್ಮ ಕಾಲದಲ್ಲಿ ದಾಯಮ್ಮ ನಿರ್ವಾಣ ಅಂತ ಹೇಳವು, ನಮ್ಮ ಕೈಯಿಂದ ನಾವೇ ಮಾಡ್ಕೊಳ್ಳೋ ಅಂಥದ್ದು. ಆ ನೋವು ಆ ದೇವರಿಗೆ ಮುಟ್ಟಬೇಕು. ಊರುಕೇರಿಗೆ ಹೋಗೋಣ ಅಂತ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗಂಗಿಲ್ಲ, ಫಿಲಮ್ ನೋಡೋಣ ಅಂತ ಒಂದು ಥಿಯೇಟರ್ ಕಡೆ ಹೋಗಂಗಿಲ್ಲ. ಪೊಲೀಸ್ನವರು ನಮ್ಮನ್ನ ಅದಕ್ಕೇ ಬಂದಿದ್ದಾರೆ ಅಂತ ಹೊಡೆದು 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 ಕಳಿಸ್ತಾರೆ. ಹಾಗಾಗಿ ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಬೆಂಗಳೂರು ಮ್ಯಾಪೇ ನಿಮ್ಮ ಮೈ ಮೇಲೆ ಇದೆ. ಲಿಂಗ ಅಲ್ಪಸಂಖ್ಯಾತರ ವಾಸ್ತವಿಕ ಜೀವನ ಚಿತ್ರಣವನ್ನು ಹೇಳ್ತಾ ಇರುವಂತಹ ಈ ನಾಟಕ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದರ 3ನೇ ಭಾಗ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ, ದಯವಿಟ್ಟು ನಿರೀಕ್ಷಿಸ್ತಾ ಇರಿ.